ಏನು ಕಾವೇರಿ, ನನ್ನನ್ನು ಮಾತಾಡ್ಸ್ದೆ ಹಾಗೆ ಹೋಗ್ತಾ ಇದೀಯಾ? ಎಷ್ಟು ದಿನ ಆಯ್ತು ನಾನು ನಿನ್ನ ಹಿಂದೆ ಬಿದ್ದು, ಎಷ್ಟು ಸಲ ಐ ಲವ್ ಯು ಹೇಳಿದ್ದೀನಿ ನಿನಗೆ. ಅಂದರೂ ನೀನು ಒಂದು ಸಲನೂ ನನಗೆ ರಿಪ್ಲೈನೇ ಮಾಡ್ತಾ ಇಲ್ಲಲ್ಲ ಕಾವೇರಿ. ನಿನ್ನನ್ನು ಬಿಟ್ಟು ನಂಗೆ ಇರೋದಕ್ಕಾಗೋದೇ ಇಲ್ಲ ಕಾವೇರಿ. ಪ್ಲೀಸ್ ಕಾವೇರಿ, ಐ ಲವ್ ಯು ಕಾವೇರಿ. ಕಾವೇರಿ, ನಾನು ನಿನ್ನ ಜೊತೆನೇ ಮಾತಾಡ್ತಾ ಇರೋದು. ಇವತ್ತು ನೀ ನನ್ನ ಕ್ವಶನಿಗೆ ಆನ್ಸರ್ ಹೇಳಲೇಬೇಕು. ಅಲ್ಲಿವರೆಗೂ ನಾನು ಮಾತ್ರ ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ. ಮಾತಾಡು ಕಾವೇರಿ, ಮಾತಾಡು. ನೋಡಿ, ದಯವಿಟ್ಟು ನಿಮ್ಮ ಕೈ ಮುಗಿತೀನಿ. ನನ್ನನ್ನು ನನ್ನ ಪಾಡಿಗೆ ಬಿಟ್ಬಿಡಿ. ನಾನು ಕಾಲೇಜಿಗೆ ಬಂದಿದ್ದು ಓದಿ ನಾನು ಒಳ್ಳೆ ಜಾಬ್ ತೊಗೋಬೇಕು. ನನ್ನ ಜೀವನದಲ್ಲಿ ನಾನು ಏನೇನೋ ಆಸೆ ಇಟ್ಕೊಂಡಿದ್ದೀನಿ. ದಯವಿಟ್ಟು ನನ್ನನ್ನು ನನ್ನ ಪಾಡಿಗೆ ಬಿಟ್ಬಿಡಿ. ನನಗೆ ಈ ಥರ ಎಲ್ಲ ಹಿಂಸೆ ಕೊಡೋದಕ್ಕೆ ಹೋಗ್ಬೇಡಿ. ನಿಮ್ಮ ಕೈ ಮುಗಿತೀನಿ. ನಿಮ್ಮಿಂದಾಗಿ ನನಗೆ ಓದೋಕ್ಕೂ ಆಗ್ತಾಯಿಲ್ಲ, ನನ್ನ ಪಾಡಿಗೆ ನನಗೆ ಇರೋದಕ್ಕೂ ಆಗ್ತಾಯಿಲ್ಲ. ದಯವಿಟ್ಟು ಎಲ್ಲರ ಮುಂದೆ ನನಗೆ ಅವಮಾನ ಮಾಡಬೇಡಿ. ನಿಮ್ಮ ಕೈ ಮುಗಿತೀನಿ. ನಿಮ್ಮ ಅಕ್ಕ ತಂಗಿಯರಿಗೂ ನೀವು ಹಿಂಗೆ ಮಾಡ್ತೀರಾ ಹೇಳಿ? ದಯವಿಟ್ಟು ನನ್ನನ್ನು ನಿಮ್ಮ ತಂಗಿ ಅಂತ ತಿಳ್ಕೊರಿ. ನನ್ನನ್ನು ಬಿಟ್ಟು ಬಿಡಿ ಪ್ಲೀಸ್. ಏ ಕಾವೇರಿ, ತಂಗಿ ಗಿಂಗಿ ಎಲ್ಲ ಏನು ಹೇಳೋದಕ್ಕೆ ಹೋಗ್ಬೇಡ. ನಾನು ನಿನ್ನನ್ನು ಇಷ್ಟಪಡಾಕೊಂತೀನಿ, ಪ್ರೀತಿಸಾಕೊಂತೀನಿ. ನೀನು ನನ್ನನ್ನು ಇಷ್ಟಪಡಲೇಬೇಕು. ಅಲ್ಲಿವರೆಗೂ ನಾನು ಮಾತ್ರ ನಿನ್ನನ್ನು ಬಿಡೋದಿಲ್ಲ. ನೀನು ನನ್ನನ್ನು ಒಪ್ಕೊಳ್ಳಿಲ್ಲ ಅಂದ್ರೆ ನಿನ್ನ ಜೀವನನ ಹಾಳು ಮಾಡಿಟ್ಬಿಡ್ತೀನಿ ನಾನು. ಸುಮ್ಮನೆ ಬಾಯಿ ಮುಚ್ಕೊಂಡು ನನ್ನನ್ನು ನೀನು ಇಷ್ಟಪಡಲೇಬೇಕು, ಪ್ರೀತಿಸ್ಲೇಬೇಕು. ಹೆಚ್ಚು ಕಮ್ಮಿ ಏನಾರು ಕಿಸ್ದಾಡಿದೆ ಅಂದ್ರೆ ನಿನ್ನ ಮುಖಕ್ಕೆ ಆ್ಯಸಿಡ್ ಹಾಕಿ ನಿನ್ನ ಜೀವನನ ಹಾಳು ಮಾಡಿಟ್ಬಿಡ್ತೀನಿ. ನೆನಪಿರಲಿ, ಈ ಜೀವನದಲ್ಲಿ ನೀನು ಏನಾದರೂ ಮದುವೆ ಆದ್ರೆ ಅದು ನನ್ನನ್ನು ಆಗ್ಬೇಕು. ಇಲ್ಲ ಅಂದ್ರೆ ನಿನ್ನ ಮುಖ ಕೂಡ ಯಾರೂ ನೋಡಿರಬಾರ್ದು, ಹಂಗೆ ಮಾಡಿಟ್ಬಿಡ್ತೀನಿ. ನಿನ್ನ ಕೈ ಮುಗಿತೀನಿ, ದಯವಿಟ್ಟು ನನ್ನನ್ನು ಬಿಟ್ಟುಬಿಡು. ನಾನು ನಿನಗೆ ಏನು ದ್ರೋಹ ಮಾಡಿದ್ದೀನಿ? ಎದಕ್ಕೆ ನಿನಗೆ ನನ್ನ ಮೇಲೆ ಇಷ್ಟು ಸಿಟ್ಟು? ದಯವಿಟ್ಟು ನನ್ನನ್ನು ಬಿಟ್ಟುಬಿಡು. ಇಲ್ಲ ಅಂದ್ರೂ ನೋಡಿ ಮತ್ತೆ. ಇಲ್ಲ ಅಂದ್ರೆ ಏನು ಮಾಡ್ತೀಯ ನೀನು? ನೀನು ಈ ಥರ ಮಾಡೋದು, ಈ ಥರ ಎಲ್ಲ ಹೇಳೋದು ನಾನು ನಮ್ಮ ಮನೇಲಿ ಹೇಳಿದೆ ಅಂದ್ರೆ ನೋಡಿ ಮತ್ತೆ ನಮ್ಮ ಮನೆಯವ್ರು ಮಾತ್ರ ನಿನ್ನನ್ನು ಸುಮ್ಮನೆ ಬಿಡಂಗಿಲ್ಲ. ನಿಮ್ಮ ಮನೆಯಲ್ಲೆಲ್ಲ ಯಾರಿಗೆ ಬೇಕಾದ್ರೆ ಹೇಳ್ಕೋಗ, ಯಾರು ಏನು ಮಾಡೋಕ್ಕಾಗಲ್ಲ. ನನ್ನನ್ನು ತಿಳ್ಕೊಂಬಿಡು. ನಾನು ನಿನ್ನ ಹಿಂದೆ ಫಾಲೋ ಮಾಡೋದು ಇಡೀ ಕಾಲೇಜಲ್ಲಿ ಎಲ್ರಿಗೂ ಗೊತ್ತು. ನೀನು ಇಷ್ಟು ದಿನ ನನ್ನನ್ನು ಪ್ರೀತಿಸಕ್ಕೆ ಕುಂತಿದ್ದಿ, ನೀನು ನನಗೆ ಮೋಸ ಮಾಡ್ತಾ ಇದೀಯ ಅಂತ ಸುಳ್ಳು ಸುದ್ದಿ ಹಬ್ಬಿಸಿ ನಿನ್ನ ಜೀವನನ ಹಾಳು ಮಾಡಿಬಿಡ್ತೀನಿ. ನೋಡು, ನಿಮ್ಮ ಮನ್ಯಾಗ ಏನಾರು ಹೇಳಿದಿ ನಿಂದ ತಪ್ಪನ್ನಂಗ ನಿಮ್ಮ ಮನೆಯವ್ರ ಮುಂದೆ ಹೇಳ್ಬಿಡ್ತೀನಿ. ನೋಡು, ನೀನಾಗಿನ ನನ್ನ ಹಿಂದೆ ಬಿದ್ದಿದಿ. ಇಷ್ಟು ದಿನ ನನ್ನನ್ನು ಲವ್ ಮಾಡು ಅಂತ ನೀನೇ ಹೇಳಿ ಇವಾಗ ನೀನ ನನಗೆ ಮೋಸ ಮಾಡಕೊಂತಿ ಅಂತ ನಿಮ್ಮ ಮನೇಲಿ ಉಲ್ಟಾ ಹೊಡಿತೀನಿ ನಾನು. ನೋಡು, ನಿಮ್ಮ ಮನ್ಯಾಗ ಏನಾರು ಹೇಳಿದೆ ಅಂದ್ರೆ ನಿನ್ನನ್ನು ಮಾತ್ರ ನಾನು ಜೀವ ಸಹಿತ ಉಳ್ಸಂಗಿಲ್ಲ. ನೋಡ್ತಿರು. ಏನಣ್ಣ, ಏನೋ ಜೋರಾಗಿ ಮಾತಾಡ್ತಾ ಇದೀಯಾ ಹುಡುಗಿ ಜೊತೆ? ನೀನು ಯಾವನು ಇದನ್ನೆಲ್ಲ ಕೇಳಕ್ಕೆ? ಇವಳು ನನ್ನ ಹುಡುಗಿ, ನಾವಿಬ್ರು ಲವರ್ಸ್, ಏನಾದರೂ ಮಾತಾಡ್ಕೊತಾ ಇರ್ತೀವಿ. ಅದನ್ನೆಲ್ಲ ಕೇಳಕ್ಕೆ ನೀನು ಯಾರು? ನೀನು ಏನು ಕೆಲಸ ಇದೆ ಅದನ್ನ ನೋಡ್ಕೊ ಹೋಗಿ ನೀನು. ಅಣ್ಣ ಅಣ್ಣ, ಇವನೇ ಅಣ್ಣ ನನಗೆ ಇಷ್ಟು ದಿನ ಕಾಡಿಸ್ತಾ ಇರೋದು. ಇವನೇ ಅಣ್ಣ. ಏನು ಅಣ್ಣನು? ನಿಮ್ಮ ಅಣ್ಣನ ಇಲ್ಲೇ ತನಕ ಕರ್ಕೊಂಬಂದೀಯ ನೀನು? ಹೌದಲೇ, ಇವಳು ನನ್ನ ತಂಗಿ ತಂಟೆಗೆ ಬರೋದಕ್ಕೆ ಎಷ್ಟು ಸೊಕ್ಕು ನಿನಗೆ? ಸರ್, ನಾನೇನೋ ನಿಮ್ಮ ತಂಗಿ ಹಿಂದೆ ಏನು ಬಂದಿಲ್ಲ. ನಿಮ್ಮ ತಂಗಿನೇ ನನ್ನ ಹಿಂದೆ ಬಂದಿದ್ದು. ಬೇಕಾದ್ರೆ ಈ ಕಾಲೇಜಲ್ಲಿ ಯಾರಿಗೆ ಬೇಕಾದ್ರೂ ಕೇಳ್ರಿ ನೀವು. ಲೇ, ಇಷ್ಟು ತನಕ ನೀನೇನು ಬೊಗಳಿದೆಯಲ್ಲ ನನ್ನ ತಂಗಿ ಹತ್ರ, ಅದನ್ನಿಷ್ಟನ್ನು ಫೋನಲ್ಲಿ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ನಾನು. ಗವಿ, ಓಡೋವಾಗಂತಾನ ಅವನು ಮೊದಲು ಹಿಡ್ಕೊಂಡು ನಡಿ ಓಡು. ಎಲ್ಲಿಗೆ ಹೋಗ್ತಿಲ್ಲ? ಇವತ್ತು ಮಾತ್ರ ನೀನು ನಾನು ಸುಮ್ಮನೆ ಬಿಡೋದಿಲ್ಲ. ಕಾವೇರಿ, ನೀನು ಯೋಚನೆ ಮಾಡೋದಕ್ಕೆ ಹೋಗ್ಬೇಡಮ್ಮ. ನೀ ಸೀದಾ ಕಾಲೇಜಲ್ಲಿ ಹೋಗು. ಇದನ್ನೆಲ್ಲ ನಾನು ನನ್ನ ಫ್ರೆಂಡ್ ಸರಿ ಮಾಡ್ತೀವಿ. ಏನು ಅಣ್ಣ, ಅವನು ಏನೇನೋ ಮಾತಾಡೋಕುಂತಾನಣ್ಣ. ಆ್ಯಸಿಡ್ ಹಾಕ್ತೀನಿ, ಅದು ಹಾಕ್ತೀನಿ, ಇದು ಹಾಕ್ತೀನಿ ಅಂತ. ನಂಗೆ ಯಾಕೋ ಭಾಳ ಭಯ ಆಗ ಕುಂತ್ಬಿಟ್ಟೈತಣ್ಣ. ನಾನು ಹೆಂಗೆ ಬರಲಣ್ಣ ಕಾಲೇಜಿಗೆ ಇನ್ಮೇಲೆ? ನನಗೆ ಸಿಕ್ಕಾಪಟ್ಟೆ ಭಯ ಆಗ ಕುಂತೈತಣ್ಣ. ಕಾವೇರಿ, ನೀನು ಏನು ಯೋಚನೆ ಮಾಡಬೇಡ. ಇವತ್ತು ಈ ಸಮಸ್ಯೆಗೆ ನಾನು ಪರಿಹಾರ ಕಂಡು ಹಿಡಿತೀನಿ. ಅವನು ಇನ್ನೊಂದ್ಸಲ ನಿನ್ನ ತಂಟೆಗೆ ಬಂದಿರಬಾರ್ದು, ಹಂಗೆ ಮಾಡ್ತೀನಿ. ನೀನು ಏನು ಯೋಚನೆ ಮಾಡೋದಕ್ಕೆ ಹೋಗ್ಬೇಡಮ್ಮ. ನೀನು ಸೀದಾ ಕಾಲೇಜ್ಗೆ ಹೋಗು. ಸರಿ ಅಣ್ಣ. ಅಣ್ಣ, ಇವತ್ತು ಕಾಲೇಜ್ ಮುಗಿದ್ಮೇಲೆ ನಾನು ನಿನ್ನ ಜೊತೆ ನಾವು ಮನೆಗೆ ಬರ್ತೀನಣ್ಣ. ದಯವಿಟ್ಟು ನಮ್ಮ ಕಾಲೇಜ್ ಮುಗಿಯೋ ಟೈಮಿಗೆ ನೀನು ಇಲ್ಲೇ ಬಾಣ್ಣ ವಾಪಸ್. ಸರಿನಮ್ಮ, ನೀ ಏನು ಯೋಚನೆ ಮಾಡಬೇಡ. ಅವನಿಗೆ ಸರಿಯಾಗಿ ಪಾಠ ಕಲಿಸಿ ಅದು ಏನು ಮಾಡಬೇಕು ಅದನ್ನ ನಾನು ಮಾಡ್ತೀನಿ. ನೀನೇನು ಯೋಚನೆ ಮಾಡೋಕೋಬೇಡ. ನೀನು ಕಾಲೇಜ್ ಮುಗಿಯೋಷ್ಟಿಗೆ ನಾನು ಇಲ್ಲೇ ನಿಂತ್ಕೊಂಡಿರ್ತೀನಿ. ನೀನು ನಾನೇ ಮನೆಗೆ ಕರ್ಕೊಂಡು ಹೋಗ್ತೀನಿ, ಸರಿನಾ? ಸರಿ ಅಣ್ಣ. ಗವಿ, ಬೇಗ ನಡಿ, ಅವನು ಮತ್ತೆ ತಪ್ಪಿಸ್ಕೊಂಡು ಬಿಡ್ತಾನ. ಸರಿ ಬಾ. ಕಾವೇರಿ, ನೀ ಸೀದಾ ಕಾಲೇಜ್ ಒಳಗಡೆನ ಹೋಗ್ಬಿಡಮ್ಮ. ದೇವ್ರೆ, ಹೇಗಾದರೂ ಮಾಡಿ ಈ ಸಮಸ್ಯೆಗೆ ಒಂದು ಪರಿಹಾರ ಕಂಡಿಡಿಯಪ್ಪ, ದಯವಿಟ್ಟು.
ಗವಿ ಗವಿ ಇಲ್ವಾ ಇಲ್ಲ ಹೊಂಟಾನ್ ಬಾ ಅವನು ಇಲ್ವಾ. ಲೇ ನಿತ್ಕೊಲೆ ಇಲ್ಲಿ ನಿತ್ಕೊಲೆ. ಏ ಬಿಟ್ಬಿಡು ನನ್ನನ್ನ. ನಾನು ಯಾರಂತ ನಿಂಗಿನ್ನು ಗೊತ್ತಿಲ್ಲ, ನಮ್ಮ ಡ್ಯಾಡಿ ಮಮ್ಮಿ ಯಾರು ಅಂತ ನಿನಗಿನ್ನೂ ಗೊತ್ತಿಲ್ಲ. ನನ್ನನ್ನು ಬಿಟ್ಬಿಡು, ನನ್ನ ತಂಟೆಗೆ ಬರಬೇಡ ನೀನು. ನೀನು ಯಾವನಾದ್ರೂ ನನಗೇನಲ್ಲಿ ನನ್ನ ತಂಗಿ ತಂಟೆಗೆ ಬರ್ತೀಯನ್ಲಿ ನೀನು. ಇವತ್ತು ಮಾತ್ರ ನಾನು ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ. ಗವಿ ಈ ಕಡೆ ಎಳ್ಕೊ, ಇಲ್ಲಿ ಇಬ್ರು ಸರಿಯಾಗಿ ಹಿಡ್ಕೊಳ್ಳೋಣ, ಇಲ್ಲಾಂದ್ರೆ ಮತ್ತೆ ತಪ್ಪಿಸ್ಕೊಂಡು ಹೋಗ್ತಾನವನು. ಯಾಕ ಲಕ್ಷ್ಮವ್ವಕ್ಕ ಏನಾತ? ಎದಕ್ಕೆ ಮುಖ ನೀಟ ಮಾಡ್ಕೊಂಡು ಕುಂತಿಯಲ್ಲ? ಆರಾಮದಿಲ್ಲ ನೀನು? ಹಾಲೆ ಪಂಚಿ ಆರಾಮದೀನಿ, ಆದರೆ ಯಾಕೋ ಏನೋ ಮನಸ್ಸಿಗೆ ಸಮಾಧಾನನೇ ಇಲ್ಲದಂಗೆ ಆಗ್ಬಿಟ್ಟೈತಿ. ಏನಾರ ಎಲ್ಲರ ಮನ್ಯಾಗ ಏನಾರ ಅನಾಹುತ ಆಗುತ್ತಾ ಏನೋ, ಇಲ್ಲ ನಮ್ಗೆ ಹತ್ತಿರ ಇರೋರಿಗೆ ಏನಾರ ಅನಾಹುತ ಆಗುತ್ತೋ ಏನು ಅಂತ ಒಂಥರ ಮನಸ್ಸಿನಾಗೆಲ್ಲ ಥರ ಕಸಿ ಬಿಸಿ ಆಗ ಕುಂತ್ಬಿಟ್ಟೈತಿ. ಬೆಳಗ್ಗೆಯಿಂದ ನಿಧಾನನ ಆಗಬಲ್ದು, ಯಾಕೋ ಏನೋ ಒಂದು ಗೊತ್ತಾಗವಲ್ದಲ್ಲಿ. ಏ ಲಕ್ಷ್ಮಕ್ಕ, ಎದಕ್ಕೆ ಏನೇನೋ ಇಲ್ಲದ ಯೋಚನೆ ಮಾಡ್ತಿದ್ದಿ? ಹಂಗೇನಾಗಂಗಿಲ್ಲ, ಮನ್ಯಾಗಿರೋರು ಎಲ್ಲರೂ ಆರಾಮಿಲ್ಲನ ಅನ್ನಂಗೆ ಎಲ್ಲರೂ ನಮ್ಮ ಕಣ್ಣು ಮುಂದೆ ಅದಾರ. ಏನಾಗಂಗಿಲ್ಲ, ನೀ ಸುಮ್ಮನೆ ಎಲ್ಲನೂ ಮನಸ್ಸಿಗೆ ಹಚ್ಕೊಂಡು ಕುತ್ಕೊಳಕ್ಕೆ ಹೋಗ್ಬೇಡ. ಇಲ್ಲಲೇ ಪಂಚಿ, ನನಗೆ ಹಿಂಗಾದಾಗ ಏನಾರ ಒಂದು ಕಹಿ ಘಟನೆ ಕೇಳೋದು, ಇಲ್ಲ ಅಂದರೆ ಯಾರಿಗಾರ ಏನಾರ ಅನಾಹುತ ಆಗೋದು ಹಿಂಗಾಗತ್ಲೆ ನಂಗೆ. ಅದೇ ಏನು ನಂಗೆ ಮನಸ್ಸಿಗೆ ಸಮಾಧಾನನೇ ಇಲ್ಲದಂಗೆ ಆಗ್ಬಿಟ್ಟೈತ್ಲಿ ಮುಂಜಾನೆಯಿಂದ. ಎಲ್ಲಿ ಏನಾರ ಆಗುತ್ತಾ ಏನೋ, ಏನು ಕಹಿ ಘಟನೆ ಆಗುತ್ತಾ ಏನೋ ಅಂತಂದು ಚಿಂತೆ ಹತ್ಬಿಟ್ಟೈತ್ಲೆ ಮುಂಜಾನೆಯಿಂದ. ಲಕ್ಷ್ಮಕ್ಕ, ನೀನು ಸುಮ್ಮನೆ ಏನೇನೇನೇನೋ ತಲೆಯಾಗ ಉಗಿಸ್ಕೊಂಡು ಕುಂತೇವ, ಹಂಗೇನು ಆಗಂಗಿಲ್ಲ, ನೀ ಆರಾಮಾಗಿರು. ಮುಂಜಾನೆಯಿಂದ ಏನಾರು ತಿಂದೇನು ಏನಿಲ್ಲ? ಇಲ್ಲಲ್ಲಿ ಯಾಕೋ ಹೊಟ್ಟೆ ಹಸನ ಆಗವಲ್ದು, ಒಂಥರ ಸಂಕಟ ಆಗ ಕುಂತ್ಬಿಟ್ಟೈತಿ. ನನಗೇನು ತಿನ್ನೋಕೆ ಮನಸ್ಸಿಲ್ಲಲ್ಲಿ ಈಗ, ಏನು ಬೇಡ. ಲಕ್ಷ್ಮಕ್ಕ, ಹೊಟ್ಟೆಗೆ ಏನು ತಿನ್ನಲಿಲ್ಲ ಅಂದ್ರೆ ಮತ್ತೆ ಹೊಟ್ಟೆ ಸಂಕಟ ಆಗಂಗಿಲ್ಲನೆ. ಏನೇನೋ ತಲೆಯಾಗ ಹೋಗಿಸ್ಕೊಂಡ್ಬಿಡೋದು, ಉಪವಾಸ ಇದ್ದು ಬಿಡೋದು. ಹಂಗೆಲ್ಲ ಮಾಡಬಾರ್ದು. ಬಾ ಏನಾರು ತಿನ್ ಬಾ, ಆರಾಮಾಕೈತಲ್ಲ. ನೀ ಸುಮ್ಮನೆ ಇಲ್ಲದೆಲ್ಲ ಚಿಂತೆ ಮಾಡ್ಕೊತ ಕುತ್ಕೊಂಡು ಹಾಕೋಬೇಡ, ಬಾ ನೀನು. ಇಲ್ಲಲೇ ಪಂಚಿ, ನಿನಗೆ ಯಾಕೆ ನಾ ಹೇಳೋದು ಅರ್ಥ ಆಗವಲ್ದು? ನಂಗೆ ಯಾಕೋ ಮನಸ್ಸಿಗೆ ಸಮಾಧಾನನ ಆಗವಲ್ದು. ಹೊಟ್ಟೆ ಎಲ್ಲ ಸಂಕಟ ಆಗೋದು, ಮನಸ್ಸಿನಾಗ ಒಂಥರ ಕಸಿ ಬಿಸಿ ಆಗುಂತೈತಿ. ಇವತ್ತು ಕಾವೇರಿಗೆ ಕಾಲೇಜಿಗೆ ಹೋಗಬೇಡವ, ನಂಗೆ ಯಾಕೋ ಮನಸ್ಸಿಗೆ ಸಮಾಧಾನ ಆಗವಲ್ದು ಅಂತ ಹೇಳಿದ್ರೆ ಅಕ್ಕಿನೂ ಕೇಳಿಲ್ಲ. ಕಾಲೇಜ್ನಾಗ ಅದೇನೋ ಪರೀಕ್ಷೆ ಏನೋ ಐತಂತಂದು ಅಕ್ಕಿನೂ ಹೋದ್ಲು. ನಂಗೆ ಯಾಕೋ ಸಮಾಧಾನನ ಆಗವಲ್ದಲ್ಲಿ ಪಂಚಿ, ದಯವಿಟ್ಟು ನನ್ನ ಸ್ವಲ್ಪ ನನ್ನ ಪಾಡಿಗೆ ಬಿಟ್ಟು ಬಿಡಲೆ. ಲಕ್ಷ್ಮಕ್ಕ, ನೀನು ಹಿಂಗೆ ಕುಂತೆ ಅಂದ್ರೆ ನಮಗೆಲ್ಲ ಒಂಥರ ಭಯ ಆಗ ಕುಂತು ಬಿಡ್ತೈತೆ. ಅದು ಏನಾಗಲ್ಲ ಬಿಡ ಲಕ್ಷ್ಮಕ್ಕ. ಬೇಕಾರೆ ಕಾವೇರಿಗೆ ಫೋನ್ ಹಚ್ಚಿ ಮನೆಗೆ ಬಂದ್ಬಿಡ ಅಂತ ನಾನು ಹೇಳ್ತೀನಿ ಬೇಕಾರೆ ಅಕ್ಕಿಗೆ, ಸರಿನಾ? ನೀನು ಹಿಂಗೆ ಚಿಂತೆ ಮಾಡ್ಕೊತ ಕೂತ್ಕೋಬೇಡಬಿ. ನೀನೇನು ತಿನ್ನಕ್ಕೊಲ್ಲವ, ಕೊನೆ ಪಕ್ಷ ಚಹಾ ಮಾಡ್ತೀನಿ, ಚಹಾ ಬಿಸ್ಕಿಟರ ತಿನ್ ಬಾ ಲಕ್ಷ್ಮಕ್ಕ. ಹಂಗೆ ಕೂತ್ಕೋಬೇಡ ಬಾಬಿ. ನೀನು ಬೇಕಿನ ಏನು ಒಲ್ಲೆ ಅಂದ್ರೆ ಕೇಳಂಗೇ ಇಲ್ಲವ ನೀನು. ನೋಡು ಲಕ್ಷ್ಮಕ್ಕ, ಹಿಂಗೆ ನೀನು ಚಿಂತೆ ಮಾಡ್ಕೊಂತ ಯಾಕೋ ಸಮಾಧಾನ ಆಗವಲ್ದಂತ ಕುಂತೆ ಅಂದ್ರೆ ಮನೆಯಾಗಿರೋರೆಲ್ಲರೂ ಚಿಂತೆ ಮಾಡ್ಕೊತ ಕುಂತ್ಬಿಡ್ತಾರೆ, ಏನಾಯ್ತು ಏನು ಅಂತಂದು. ಸುಮ್ಮನೆ ಮನೆ ಮಂದಿಗೆಲ್ಲ ಯಾಕೆ ಚಿಂತೆ ಕೊಡೋದು? ಹೌದಿಲ್ಲ, ಏನಾಗಂಗಿಲ್ಲ, ಎಲ್ಲ ಆರಾಮಾಕೈತಿ. ಬೇಕಾರೆ ದೇವ್ರ ಮುಂದೆ ಕುತ್ಕೊಂಡು ಒಂದು ಸ್ವಲ್ಪ ಹೊತ್ತು ಏನಾರ ಬೇಡ್ಕೊ, ಏನು ಕೆಟ್ಟದಾಗಲ್ದೇ ಇರೋ ನೋಡ್ಕೊಪ್ಪ ಅಂತಂದು ಕುತ್ಕೊಂಡು ಬೇಡಿ ಒಂದು ತುಪ್ಪ ದೀಪ ಹಚ್ಚು. ನಿನಗೆ ಸಮಾಧಾನಕ್ಕೆ ಆಗೋ ತನಕ ದೇವ್ರ ಕೊನೆಯಾಗ ಕುತ್ಕೊಂಡು ಆಮೇಲೆ ಬಾ ಚಹಾ ಬಿಸ್ಕಿಟು ತಿನ್ನಂತೆ ಅಂತ, ಸರಿನಾ? ನೀನು ಹೇಳೋದು ಬರೋಬ್ಬರಿನೇ ಐತ್ಲಿ. ಮೊದಲು ಹೋಗಿ ದೇವರಿಗೆ ಒಂದು ದೀಪ ಹಚ್ಚಿ, ತುಪ್ಪ ದೀಪ ಹಚ್ಚಿ ಏನಾರ ಬೇಡ್ಕೋತೀನಿ. ನಾನು ಏನು ಕೇಳ್ದಲ್ಲ, ಬರ್ಲಾರ್ದಂಗೆ ಯಾರಿಗೂ ಏನೂ ಆಗ್ಲಾರ್ದಂಗೆ ನಾ ಮೊದಲು ಆ ಕೆಲಸ ಮಾಡ್ತೀನಿ ತಡಲೆ. ಒಂದು 5 ನಿಮಿಷ ದೇವ್ರ ಕೊನೆ ಕುತ್ಕೊಂಡೆ ಅಂದ್ರೆ ನನಗೂ ಸಮಾಧಾನ ಅನಿಸ್ತೈತಿ. ಸರಿ, ನಾ ಮೊದಲು ಆ ಕೆಲಸ ಮಾಡ್ತೀನಿ ತಡಿ. ಲಕ್ಷ್ಮಕ್ಕ ಯಾಕೆ ಹಿಂಗೆ ಆಗುಂತೈತಿ? ಇವಾಗ ಗವಿನೂ ಏನೂ ಹೇಳಿಲ್ಲ, ಅವನು ಹೊರಗಡೆನೂ ಹೋದ. ಕಾವೇರಿನೂ ಏನೂ ಸಮಸ್ಯೆ ಇಲ್ಲ ಅಂತ ಅಂದ. ಇಲ್ಲ, ಇಲ್ಲಿ ಏನೂ ನಡೆಯಾಕುಂತೈತಿ, ಮನ್ಯಾಗ ಏನೂ ನಡೆಯಾಕುಂತೈತಿ. ಅದು ಏನಂತ ನಮ್ಗೆ ಅರ್ಥ ಆಗ್ತಾಯಿಲ್ಲ. ಇಲ್ಲ, ಮೊದಲು ಗವಿಗೆ ಫೋನ್ ಹಚ್ಬೇಕು, ಮೊದಲು ಅದನ್ನು ತಿಳ್ಕೊಬೇಕು ಏನಾಯ್ತು ಏನು ಅನ್ನೋದನ್ನು. ಅವನೇನೋ ನನ್ನ ಹತ್ರ ನಿನ್ನೆ ಸುಳ್ಳು ಹೇಳ್ದಂಗಿತ್ತು. ಮೊದಲು ಅದನ್ನು ತಿಳ್ಕೊಬೇಕು. ಈ ಕಾವೇರಿನ ಮೊದಲು ಮನೆಗೆ ಕರೆಸ್ಬೇಕು. ಮೊದಲು ಆ ವ್ಯವಸ್ಥೆ ಮಾಡ್ತೀನಿ ನಾನು. ಮನ್ಯಾಗ ಏನೂ ಅನಾಹುತ ಆಗ್ಲಾರ್ದಂಗೆ ಮೊದಲು ತಡಿಬೇಕು.